ಮಾಚುವಂತ ಮುಖವಾಡಗಳು ಇವೆಲ್ಲವೂ ಅನ್ಯಾಯವನ್ನ ಬಚ್ಚಿಡ್ತಕ್ಕಂತಹ ಮುಖವಾಡ. ನಾವು ಸತ್ಯ ಮಾತಾಡ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೆ ನಮ್ಮ ತೆರಿಗೆ ಕನ್ನಡಿಗರ ದುಡಿಮೆ ಬೇರೆ ರಾಜ್ಯಗಳಿಗೆ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ. ನಮ್ಮ ಬೆವರಿನ ಪ್ರತಿಫಲ ಅದು ನಮ್ಮ ರಾಜ್ಯಕ್ಕೂ ಕೂಡ ಕೊಡಬೇಕು, ನಮ್ಮ ರಾಜ್ಯಕ್ಕೂ ಕೂಡ ಕೊಡಬೇಕು. ನಾವು ಕೇಳ್ತಾ ಇರೋದು ಯಾವುದೋ ಅವರ ಉಡುಗೊರೆ ಕೇಳ್ತಾ ಇಲ್ಲ, ಅವರಿಂದ ದಾನ ಕೇಳ್ತಾ ಇಲ್ಲ. ನಮ್ಮ ದುಡಿಮೆಯಲ್ಲಿ ನಮ್ಮ ಹಕ್ಕು, ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇದ್ದೇವೆ. ನಿರಂತರವಾಗಿ ಈ ರೀತಿ ಅನ್ಯಾಯ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಅಲ್ಲ, ಕನ್ನಡಿಗರಿಗೆ ಅನ್ನೋದನ್ನ ದಯವಿಟ್ಟು ಮರೆಯಬೇಡಿ ಅಂತ ತಮ್ಮಲ್ಲಿ ಮನವಿ. 23ರಲ್ಲಿ ರಾಜ್ಯದಲ್ಲಿ ಅತ್ಯಂತ ತೀವ್ರ ಬರಗಾಲ ಮೂಡಿದಾಗ ನಾವು ಬರಗಾಲದಿಂದ ರೈತರ ಬೆಳೆ ಹಾನಿ ಆಗಿದೆ, ಕಾನೂನು ಪ್ರಕಾರವಾಗಿ ರೈತರಿಗೆ ಪರಿಹಾರ ಕೊಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದರೂ ಕೂಡ ಕೇಂದ್ರ ಸರ್ಕಾರ ನಾವು ಸಲ್ಲಿಸಿದ ಮನವಿಗೆ ಪ್ರತಿಯಾಗಿ 1 ಪೈಸಾ ಬರ ಪರಿಹಾರವನ್ನು ಕೊಡಲಿಲ್ಲ. 1 ಪೈಸಾ ಬರ ಪರಿಹಾರವನ್ನು ರಾಜ್ಯಕ್ಕೆ ಕೊಡಲಿಲ್ಲ. ಇತಿಹಾಸದಲ್ಲಿ ಇಂಥ ಘಟನೆ ನಡೆದಿರಲಿಲ್ಲ. ನಾವು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ವಿ, ಗೃಹ ಸಚಿವರನ್ನು ಭೇಟಿ ಮಾಡಿದ್ವಿ, ಹಣಕಾಸು ಸಚಿವರನ್ನು ಭೇಟಿ ಮಾಡಿದ್ವಿ. ತಾವು ಹೇಳ್ತಾ ಇದ್ದೀರಲ್ಲ, ಯಾರನ್ನೂ ನೀವು ಹೋಗೋದಿಲ್ಲ, ಸರಿಯಾಗಿ ಕೇಳೋದಿಲ್ಲ, ಫೋಟೋ ಬೇಕಾದರೆ ಇವತ್ತಿಗೂ ಕೊಡ್ತೇನೆ ಇದೆ. ಎಲ್ಲರನ್ನೂ ಭೇಟಿ ಮಾಡಿದ್ದೇವೆ. ಇನ್ನೊಂದು ಬಾರಿ ರಿಪೀಟ್ ಮಾಡ್ತೇನೆ, ಹಣಕಾಸು ಸಚಿವರು, ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಎಲ್ಲರನ್ನೂ ಭೇಟಿ ಮಾಡಿ ಮನವಿ ಮಾಡಿದ್ವಿ, ರಾಜ್ಯಕ್ಕೆ ಬರ ಪರಿಹಾರ ಕೊಡಿ, ಇದು ಜನಗಳಿಗೆ ಸಿಗಬೇಕಾದಂತಹ ಹಣ ಅಂತೇಳಿ. ಎಲ್ಲ ಸಂಸದರಿಗೂ ಕೇಳಿದ್ವಿ, ಸ್ವಾಮಿ ನಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ, ಇದು ರಾಜ್ಯದ ಜನಗಳಿಗೆ ಬರಬೇಕಾದಂಥ ದುಡ್ಡು, ಪರಿಹಾರ ಬಿಡುಗಡೆ ಮಾಡಿ ಅಂತ ಕೇಳಿದ್ವಿ. ಅವರೂ ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ಕಾದು 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 ಕೊನೆಗೆ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಿದ್ವಿ. ಏತನ್ಮಧ್ಯ ಏನು ಹೇಳಿದ್ರು ನಮ್ಮ ಪ್ರತಿಪಕ್ಷಗಳು, ಇವರು ಮನವಿನೇ ಕೊಟ್ಟಿಲ್ಲ ಅಂತಂದರು. ಇವರು ಮನವಿ ಕೊಟ್ಟಿದ್ದು ಡೇಟ್ಗೆ ಕೊಟ್ಟಿಲ್ಲ, ಇವ್ರದ್ದು ಮನವಿ ಸರಿ ಇಲ್ಲ, ಕ್ರಮಬದ್ಧವಾಗಿಲ್ಲ ಅಂತ. ಅದಾದ ಮೇಲೆ ಇದನ್ನೆಲ್ಲ ಅವರ ಪ್ರತಿಕ್ರಿಯೆಗಳು ನೋಡಿ ಕೊನೆಗೆ ನಮಗೆ ಬೇರೆ ಮಾರ್ಗ ಇಲ್ಲ ಅಂತೇಳಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಿದ್ವಿ. ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿ ಯಾವುದಾದ್ರೂ ರಾಜ್ಯ ಪ್ರಕೃತಿ ವಿಕೋಪ ಪರಿಹಾರ ಬರಲಿಲ್ಲ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟನ್ನು ಕೋರ್ಟಿಗೆ ಎಳೆದಿದ್ದು ಮೊದಲ ಉದಾಹರಣೆ ಈ ದೇಶದ ಇತಿಹಾಸದಲ್ಲಿ. ಕರ್ನಾಟಕ ಕೊನೆಗೆ ಅನಿವಾರ್ಯವಾಗಿ ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಅವ್ರನ್ನ ಸುಪ್ರೀಂ ಕೋರ್ಟ್ಗೆ ಎಳೆದ್ವಿ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಬರಕ್ಕೆ ಮೊದಲು ಇವರೆಲ್ಲ ಹೇಳಿದರು, ಇವ್ರು ಮನವಿನೇ ಕೊಟ್ಟಿಲ್ಲ, ಡೇಟ್ಗೆ ಕೊಟ್ಟಿಲ್ಲ, ಅದು ಇದು ಎಲ್ಲ ಹೇಳಿದರು. ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ ಅಂದರೆ ನಂಬರ್ 1 ನಂಬರ್ 2 ಇಬ್ಬರು ಬಂದು ಕೈ ಮುಗಿದು ಕೇಳ್ಕೊಂಡ್ರು, ಸ್ವಾಮಿ 1 ವಾರದಲ್ಲಿ ಕೊಟ್ಬಿಡ್ತೀವಿ ದುಡ್ಡು, ಕೇಸನ್ನು ನೀವು ಹಾಗೆ ಇಟ್ಕೊಳ್ಳಿ ಅಂತ ಕೇಳಿದ್ರು. ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಮನವಿ ಕೊಟ್ಟಿರಲಿಲ್ವಾ? ನಮ್ಮ ಮನವಿ ಕ್ರಮಬದ್ಧವಾಗಿರಲಿಲ್ಲ. ಇಲ್ಲದೇ ಇದ್ದಿದ್ರೆ ಹೇಳಬೇಕಾಗಿತ್ತು, ಅಯ್ಯೋ ಸ್ವಾಮಿ ಅವ್ರ ಮನವಿನೇ ಕೊಟ್ಟಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅಯ್ಯೋ ಸ್ವಾಮಿ ಅವ್ರು ಕೊಟ್ಟಿದ್ದ ಮನವಿ ಎಲ್ಲ ಏನು ಸರಿ ಇಲ್ಲ ಅಂತ ಹೇಳಬೇಕಾಗಿತ್ತು. ಅವ್ರು ಬಂದು ಇಬ್ಬರೂ ಕೈ ಮುಗಿದ್ರು, ಇಲ್ಲ ಸ್ವಾಮಿ ಕೊಟ್ಬಿಡ್ತೀವಿ, 1-2 ವಾರ ಟೈಮ್ ಕೊಡಿ ಅಂತೇಳಿ. ಹಂಗಾಗಿ ಕರ್ನಾಟಕ ಕೋರ್ಟ್ನಲ್ಲಿ ನಾವು ಹೋರಾಟ ಮಾಡಿ 3,454 ಕೋಟಿ ಪರಿಹಾರ ಬಂತು. ಯಾವಾಗ ನಾವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದ ಮೇಲೆ. ನಾವೇನಾದರೂ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತದೇ ಹೋಗಿದ್ದಿದ್ರೆ 3,454 ಕೋಟಿಯಲ್ಲಿ 34 ಪೈಸಾ ಕೂಡ ನಮಗೆ ಕೊಡದೆ ಅನ್ಯಾಯ ಮಾಡ್ತಿದ್ದು. ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ದೇವೆ. ಆದರೆ ದಿನ ಬೆಳಿಗ್ಗೆ ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕೆ ಆಗೋದಿಲ್ಲ. ಆವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಕೂಡ ಅದನ್ನೇ ಹೇಳಿದರು ಪೀಠದಲ್ಲಿ, ಈ ಕೇಸುಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ, ಇದು ಒಳ್ಳೆಯದಲ್ಲ, ನೀವು ಬಗೆಹರಿಸ್ಕೋಬೇಕು ಆಂತರಿಕವಾಗಿ ಅಂತ ಅವತ್ತು ಪೀಠದಿಂದ ಹೇಳಿದ್ದಾರೆ. ಆದರೂ ಕೂಡ ಪೀಠದಿಂದ ಬಂದಂಥ ಅಭಿಪ್ರಾಯವನ್ನು ಇವತ್ತು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿ ಇಂಥ ಅನ್ಯಾಯಗಳನ್ನು ಮುಂದುವರಿಸಿದೆ.
ಈ ವರ್ಷ ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಗಿದೆ. ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಕೇಂದ್ರದಿಂದ ತಂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಏನು ಮಾಡ್ತಾರೆ ನೋಡೋಣ. ಈ ಬಾರಿ ಆ ರೀತಿ ಅನ್ಯಾಯ ಮಾಡೋದಿಲ್ಲ, ನಮಗೆ ಬರಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಜಮೀನು ಕೊಡ್ತಾ ಇರೋದು ಸಾವಿರಾರು ಪ್ರಕರಣಗಳು ರಾಜ್ಯದಲ್ಲಿ ನಡೆದಿದ್ದಾವೆ. ಒಂದಲ್ಲ ಎರಡಲ್ಲ. ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನಾ ರೀತಿಯ ಜಾತಿ ಜನಾಂಗ ಇಂಥ ಸಂಘ ಸಂಸ್ಥೆಗಳಿಗೆ ಮಠಗಳಿಗೆ ಯಾವ ಮಠಕ್ಕೆ ನಾವು ಸರ್ಕಾರಿ ಜಾಗ ಕೊಟ್ಟಿಲ್ಲ ಸ್ವಲ್ಪ ಹೇಳ್ಬಿಡಿ. ಯಾವುದಾದ್ರೂ ಮಠಗಳು ನನಗೊಂದು ಪಟ್ಟಿ ಕೊಡಿ ನೋಡೋಣ. ಯಾವ ಜಾತಿ ಸಂಘಗಳಿಗೆ ನಾವು ಸರ್ಕಾರಿ ಜಾಗ ಕೊಟ್ಟಿಲ್ಲ? ಪತ್ರಕರ್ತರ ಸಂಘಗಳಿಗೆ ಕೊಟ್ಟಿಲ್ವಾ? ಯಾರಿಗೆ ಕೊಟ್ಟು ಸರ್ಕಾರಿ ಜಾಗ ತೆಗೆದುಕೊಳ್ದೇ ಇರುವಂಥ ಸಂಸ್ಥೆಗಳು ಎಷ್ಟಿದ್ದಾವೆ? ಯಾವುದಾದ್ರೂ ಜನಾಂಗ ಇದೆಯಾ ಸರ್ಕಾರಿ ಜಾಗ ಆದ ಅನುಕೂಲ ತೆಗೆದುಕೊಳ್ದೇ ಇರೋರು? ಇದು ಯಾಕೆ ಇದನ್ನು ಮಾತ್ರ ಪ್ರತ್ಯೇಕಿಸಿ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗದೆ ಇರುವಂಥ ವಿಷಯ. ಹೇಗೆ ಇವೆಲ್ಲ ಕೆಲವು ಕೊಡೋದು ಸರಿ, ಕೆಲವ್ರು ಕೊಟ್ಟು ಕೂಡಲೇ ಅದು ತಪ್ಪು. ಕೆಲವು ಇಲಾಖೆ ಅಭಿಪ್ರಾಯ ವಿಭಿನ್ನವಾಗಿ ಕೊಟ್ಟಿದ್ರು. ಆ ಯಾರ್ಯಾರಿಗೆ ಹಿಂದೆ ಕೊಟ್ಟಿದ್ದಾರಲ್ಲ, ದಯವಿಟ್ಟು ಆ ಕಡತಗಳನ್ನು ತೆಗೆದು ನೋಡಿ, ಅದರಲ್ಲಿ ಏನು ಅಭಿಪ್ರಾಯ ಬರೆದಿದ್ದಾರೆ ಅಂತ. ಎಲ್ಲರಿಗೂ ಅದೇ ಅಭಿಪ್ರಾಯನೇ ಬರೆಯೋದು. ಹಣಕಾಸು ಇಲಾಖೆಯವರು, ಕಾನೂನು ಇಲಾಖೆಯವರು ಎಲ್ಲರಿಗೂ ಕೂಡ ಇದು ಆ ಕಾರಣ ಈ ಕಾರಣ ಅಂತೇಳಿ ಕೊಡೋದಕ್ಕೆ ಬರೋದಿಲ್ಲ. ಆದರೆ ಅದನ್ನು ಕೊಡುವಂಥ ಅಧಿಕಾರ ಕ್ಯಾಬಿನೆಟ್ಗೆ ಇರುತ್ತೆ. ಆ ಅಧಿಕಾರವನ್ನು ಬಳಸಿನೇ ಎಲ್ಲರಿಗೂ ಕೊಟ್ಟಿರೋದು. ಆದರೆ ಇಲ್ಲಿ ಬಡವರು ಹಿಂದುಳಿದವ್ರಿಗೆ ಕೊಟ್ಟಿವೆ ಅಂತ ಹೇಳಿದರೆ ಅವ್ರಿಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಅದು ಕಾಲ ಅಷ್ಟೇ. ಬಿಟ್ಟರೆ ನೀವು ಬೇಕಾದರೆ ಇದನ್ನು ನೀವು ಕೂಡ RTIಯಲ್ಲಿ ಹಾಕಿ, ಹಿಂದೆ ಬೇರೆಯವ್ರಿಗೆ ಕೊಟ್ಟಾಗ ಏನು ಬರೆದಿದ್ರು ಕಾನೂನು ಇಲಾಖೆ, ಏನು ಬರೆದಿದ್ರು ಹಣಕಾಸು ಇಲಾಖೆ, ಅದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ. ಏನಾದರೂ ವ್ಯತ್ಯಾಸ ಇದ್ದರೆ ಆಮೇಲೆ ಖಂಡಿತ ಚರ್ಚೆ ಮಾಡೋಣ. ರೈಟ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.